ಇವತ್ತು ನಾವು ಜೀಪಲ್ಲಿ ಆಫ್ ರೋಡಿಂಗ್ ಮಾಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋ ಜಾಗನ ಒನ್ ಆಫ್ ದಿ ಫೇಮಸ್ ಕನ್ನಡ ಮೂವಿಲಿ ಆಲ್ರೆಡಿ ನೋಡೇ ಇರ್ತೀರಾ. ಮಿಂಚಾಗಿ ನೀನು ಬರಲು ಸಗಣಿ ತೊಳೆದು ಬಿಡ್ತಾ ಜಸ್ಟಿಸು. ಬನ್ನಿ ಹೋಗೋಣ. ಈ ಒಂದು ಜಾಗಕ್ಕೆ ಹೋಗ್ಬೇಕು ಅಂತ ಬೆಳಿಗ್ಗೆ 5 ಗಂಟೆಗೆ ಅಲಾರಾಮ್ ಇಟ್ಟು ಎದ್ದು ರೆಡಿಯಾಗಿ ಹೊರಟ್ರೆ ಅಷ್ಟ್ ಕತ್ಲು ಮತ್ತೆ ಫಾಗ್ ಅಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗಿ ಡೆಸ್ಟಿನೇಷನ್ ರೀಚ್ ಆಗೋಷ್ಟ್ರೊಳಗೆ ಆಲ್ಮೋಸ್ಟ್ ಸೂರ್ಯನ ಬೆಳಕು ಬಂದೇ ಬಿಟ್ಟಿತ್ತು. ಸೊ ಇನ್ನೇನು ಎಂಟ್ರೆನ್ಸ್ ಬಂದಿದ್ದೀವಿ ನಾವು ಮಂಡಲಪಟ್ಟಿ ಪೀಕ್ ಹತ್ರ. ಆದ್ರೆ ನಮ್ ಗಾಡಿ ಬ್ರೇಕ್ ಡೌನ್ ಆಗ್ಬಿಟ್ಟಿದೆ ನೋಡಿ. ಬ್ರೇಕ್ ಡೌನ್ ಅಂದ್ರೆ ನೋಡ್ತಾ ಇದಾರೆ, ಚೆಕ್ ಮಾಡ್ತಾ ಇದಾರೆ ನಮ್ ಡ್ರೈವರು. ಏನಾಗಿದೆ ಗೊತ್ತಾಗ್ತಾ ಇಲ್ಲ ನೋಡಿ. ಅದೇನೋ ಪ್ಲಾಸ್ಟಿಕ್ನೆಲ್ಲ ಮೂಸ್ ನೋಡ್ತಾ ಟೈರ್ ಎಲ್ಲ ಮೂಸ್ ನೋಡ್ತಾ ಇದ್ದಾನೆ. ಏನೋ ಸ್ಮೆಲ್ ಬರ್ತಾ ಇತ್ತು, ಏನೋ ಬರ್ನ್ ಆಗಿದೆ. ಡಿಸ್ಕಸ್ ತೊಂದರೆ ಇಲ್ಲ, ಎಂತ ತೊಂದರೆ ಇಲ್ಲ. ಡ್ರೈವರ್ ನಥಿಂಗ್. ಇವನ ಹೆಸರು ಚಂದು ಅಂತ. ಇನ್ಮೇಲೆ ಎಲ್ಲಾರು ಇವನ್ನ ಚಂದು ಅಂತಾನೆ ಕರೆಯೋದು ನಾವು, ಲೊಡ್ಡೆ ಅಂತ ಕರೆಯಲ್ಲ. ಒಂದು ಸ್ವಲ್ಪ ಹೀಟ್ ಆಗಿದೆ ಅಂತೆ ಡಿಸ್ಕೋ. ಸೊ ಇವಾಗ ನಾವು ಇಲ್ಲಿಂದ ಜೀಪ್ ಮಾಡ್ಕೊಂಡು ಹೋಗೋಣ. ಬನ್ನಿ, ಸಾಕು ಕಾರ್ನ ಎತ್ತಿಡೋಣ. ಸೊ ಫೈನಲಿ ಇವಾಗ ಇನ್ನ ಒಂದು ಪ್ಲೇಸಿಗೆ ಬಂದಿದ್ದೀವಿ ನಾವು ಮಡಿಕೇರಿಲಿ, ಅದೇ ಮಂಡಲಪಟ್ಟಿ. ಆ್ಯಂಡ್ ಇದೊಂದು ಫೇಮಸ್ ಸ್ಪಾಟು. ಆ್ಯಂಡ್ ಇದರಲ್ಲಿ ಜೀಪಲ್ಲಿ ಮಾತ್ರ ಹೋಗೋಕ್ಕಾಗೋದು ಈ ಒಂದು ಜಾಗಕ್ಕೆ. ಬಂದಿಲ್ಲಿ ಪಾರ್ಕಿಂಗ್ ಮಾಡಿ ಕಾರ್ನ ಇಲ್ಲಿಂದ ಜೀಪಲ್ಲಿ ಹೋಗ್ಬೇಕು. ಜೀಪ್ ಸಫಾರಿ ಮಾಡ್ತಾ ಇದ್ದೀನಿ ನಾನು ಇವತ್ತು, ತುಂಬ ದಿನ ಆದಮೇಲೆ. ಬನ್ನಿ ಜೀಪ್ ಸಫಾರಿ ಹೇಗಿರುತ್ತೆ, ಮೇಲ್ಗಡೆ ಹೋದ್ಮೇಲೆ ವ್ಯೂ ಹೇಗೆ ಕಾಣುತ್ತೆ, ಎಲ್ಲ ಪ್ರತಿಯೊಂದೂ ಈ ಒಂದು ವಿಡಿಯೋಲಿ ತೋರಿಸ್ತೀನಿ. ಆ್ಯಂಡ್ ಇನ್ 2500 ರೂಪಾಯಿ ಕೇಳ್ತಾವ್ರೆ 4 ಜನಕ್ಕೆ. ನೋಡೋಣ ಏನಾಗುತ್ತೆ ಗೊತ್ತಾ. ಅದು ಟಿಕೆಟ್ ಅಲ್ಲ, ಟಿಕೆಟ್ ಅಲ್ಲಿ ಮೇಲೋದ್ಮೇಲೆ ಮೇಲ್ಗಡೆನು ಬೇರೆ 250 ರುಪೀಸ್ ಆಗುತ್ತೆ ಒಂದು ಪರ್ಸನ್ಗೆ ಅಂತ ಅಂದಿದ್ರು. ಮಾತಾಡಿದ್ರು ಕಡಿಮೆ ಆಗ್ತಿಲ್ಲ, ಈ ಕಡಿಮೆ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಎಲ್ಲ ಸರಿ, ಇವಾಗ ಏನೋ ಒಂದು ಮಾಡಿದೀವಿ. ನೋಡೋಣ ವ್ಯೂ ಬರ್ತಿಲ್ವಾ. 2,500. ಅಣ್ಣ ನಿಮ್ಮ ಹೆಸರು? ಲೋಕೇಶ್. ಲೋಕೇಶ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 5 ವರ್ಷ. 5 ವರ್ಷನಾ? ಇದೇ ಊರಾ ನಿಮ್ದು? ಲೋಕಲ್. ಏನ್ ಓದಿರೋದನ್ನ ನೀವು? PUC. ಪರವಾಗಿಲ್ಲ ನೋಡಿ. ಎಷ್ಟಾಗುತ್ತೆ ಅಣ್ಣ ತಿಂಗಳಿಗೆ? ಕೆಲವೊಂದು ಟೈಮ್ ಟೂರಿಸ್ಟ್ ಇರುತ್ತೆ, ಕೆಲವೊಂದು ಟೈಮ್ ಟೂರಿಸ್ಟ್ ಇರಲ್ಲ. ಮತ್ತೆ ಶನಿವಾರ ಭಾನುವಾರ ಮಾತ್ರ ಟೂರಿಸ್ಟ್ ಇರೋದು, ಬಾಕಿ ದಿವಸ ಇರಲ್ಲ ಟೂರಿಸ್ಟ್. ಮತ್ತೆ ಜೀಪ್ 30 ಜೀಪ್ ಇದೆ, ಎಲ್ರಿಗೂ ಆಗ್ಬೇಕಲ್ಲ. ಎಲ್ಲ ಅಂದ್ರೆ ಇವಾಗ ಒಬ್ಬರಾದ್ಮೇಲೆ ಒಬ್ರು ಗೋಪ್ರ ತಗೊಂಡಿದ್ದೀನಿ. ಐಫೋನ್ ಅಂದ್ಮೇಲೆ ಚೆನ್ನಾಗಿ ಬಂದೇ ಬರುತ್ತೆ. ಯೂಟ್ಯೂಬ್ ಅಲ್ಲಿ ಇದಿದೆ ನೋಡಿ ಅಣ್ಣ, ಚಾನಲ್ ಇದೆ ನಂದು, ಟ್ರಾವೆಲ್ ವ್ಲಾಗ್ಸ್ ಎಲ್ಲ ಹಾಕ್ತಾ ಇರ್ತೀನಿ. ಹೌದಾ? ಸೊ ಫುಲ್ಲು ಟ್ರಕ್ ಇವಾಗ ಜೀಪ್ ಸಫಾರಿ ಹೋಗ್ತಾ ಇದೀವಿ ಮಂಡಲಪೇಟೆ ಬೀಚ್ಗೆ. ಲೆಟ್ಸ್ ಗೋ. 50 ರೂಪಾಯಿ ತರ 200 ರೂಪಾಯಿ ಆಗುತ್ತೆ. ವೆಹಿಕಲ್ 50 ರೂಪಾಯಿ. ಓಕೆ, 205 ರೂಪಾಯಿ ಆಗುತ್ತೆ. ಜೀಪ್ ಟೈಮ್ ಬರ್ತಾರೆ, ಜೀಪ್ ಟೈಮ್ ಬರ್ತಾರೆ. ಈಗ ನೋಡಿ ವಾಪಸ್ ಇವಾಗ ನೀವು ಹೋಗ್ತಾ ಇದ್ದಂಗೆ ಇನ್ನೊಬ್ರು ಬಂದ್ಬಿಟ್ಟಿರ್ತಾರ. ಎಲ್ಲ ಬರಬೇಕಿತ್ತು, ಒಟ್ಟಿಗೆ 5 ಜೀಪ್ ಹೋಗಿದೆ. ಬಾಕಿ ಆಗಿದೆ. ಅಂದ್ರೆ ಅಲ್ಲಿ ಯಾರನ್ನೊಬ್ರು ಇದ್ದೇ ಇರ್ತಾರೆ ಅದು ಎಂಟ್ರೆನ್ಸ್ ಹತ್ರ. 5:30 ಸಂಜೆ 5 ಗಂಟೆ ಇದ್ದೇವೆ. ಸನ್ರೈಸ್ ಆ ಕಡೆ ಆಗ್ತಾ ಐತೆ. ಇವಾಗ ಚೆಕ್ ಪೋಸ್ಟ್ ಬಂದಿದೀವಿ ನಾವು. ನೋಡಿಲಿ ಹೆಂಗಿದೆ, ಅದೊಳ್ಳೆ ಸಮುದ್ರ ತರ ಕಾಣಿಸ್ತಾ ಇದೆ, ಸ್ನೋ ಸಮುದ್ರ ತರ. ಅಲ್ಲಿ ಅವರು ಟಿಕೆಟ್ ತಗೊಂಡ್ ಬರಕ್ ಹೋಗಿದ್ದಾರೆ. ವ್ಯೂ ನೋಡುಗುರು ಹೆಂಗಿದೆ. ಯಪ್ಪ ವರ್ತಾ ಇಲ್ವಾ ಅಂತ ಹೇಳೋಣ ಅನ್ಸ್ತು. ಆಫ್ ರೋಡು ಇದಕ್ಕೇನೇನೆ ಒಂದು ವರ್ತ್ ಅನ್ಸ್ಬಿಡುತ್ತೆ. ಯಪ್ಪ ಒಳ್ಳೆ ಹಾಲ್ ತರ ಇದೆ, ಹಾಲಿಂದು ಇದ್ರಲ್ಲಿ ಮುಳುಗಿರೋ ತರ ಇದೆ ಬೆಟ್ಟಗಳೆಲ್ಲ. ನಾ ಕುಮಾರ ಪರ್ವತಕ್ಕೆಲ್ಲ ಹೋಗಿದ್ದೀಣ, ಈ ತರ ವ್ಯೂ ಇರಲಿಲ್ಲ ಅಲ್ಲಿ. ಇಲ್ಲಿ ನೋಡಿ ಮುಂದೆ ಮಳೆಗಾಲದಲ್ಲಿ ಇನ್ನ ಗ್ರೀನ್ ಇರುತ್ತಂತೆ.
ಮಳೆ ಸ್ಟಾರ್ಟ್ ಆಗಿದೆ ಇವಾಗಲ್ಲ, ಹಾ 2-3 ಮಳೆ ಆಗಿದೆ ಅಷ್ಟೇ. ಟೈಮಲ್ಲಿ ಬರ್ಬೇಕಣ್ಣ, ಆವಾಗಲೇ ವ್ಯೂ ಚೆನ್ನಾಗಿ ಕಾಣುತ್ತೆ. ಕ್ಲಿಯರ್ ಕಾಣೋದು ಇದೆ. ತುಂಬ ಖುಷಿಯಾಗಿ ಬರ್ಬೇಕು. ಡೈಲಿ ಮುಗ್ಕೊಂಡು ಬೇಜಾರಾಗ್ಬಿಟ್ಟು ಮಾಡಿ ಅದಕ್ಕೆ ನೋಡಿ. ಮಿಂಚಾಗಿ ನೀನು ಬರಲು ಅಂತ ಒಂದು ಹಾಡು ಹಾಕ್ಬಿಟ್ರೆ ನೋಡು. ನನ್ನ ಜೊತೆ ವಿಡಿಯೋ ತೆಕ್ಕೊಳೋದು ಹೆಂಗೆ ಅಂತ, ಈ ಮಿರರಲ್ಲಿ ನಾನು ಕಾಣ್ತಾ ಇದೀನಿ, ಈ ಕಡೆ ಸೈಡಲ್ಲಿ ವ್ಯೂ ಕಾಣ್ತಾ ಇದೆ. ಓ ನೋಡಿ ಲೊಡ್ಡೆ, ಇವಾಗ ಕಾಣ್ ಬಾರೋ ಯಾಕೋ ಜಾಸ್ತಿ ಮೇಲೆ. ಮಿಸ್ ಮಾಡ್ಕೊಳಲ್ಲ. ಇಲ್ಲೋಡ್ ಬಂದಿದ್ದಾರೆ ಯಾರೋ ಬೈಕರ್ಸ್ ಇಬ್ರು ಆಗ್ಲೇ. ಬೈಕಲ್ಲಿ ಕೂಡ ಬರ್ಬೋದು ಈ ಒಂದು ಜಾಗಕ್ಕೆ, ಅಂದ್ರೆ ಅದು ಬೆಂಕಿ ಹಚ್ಚಿದಾಗ ಮಾತ್ರ ಬಿಡಲ್ವಂತೆ, ಬೇರೆ ಟೈಮ್ ಎಲ್ಲ ಬಿಡ್ತಾರೆ. ಹೆಂಗ್ ಕಾಣುತ್ತೆ ಹೇಳಿ, ಇಲ್ಲಿ ನಿಂತ್ಕೊಂಡು ಫೋಟೋ ತೆಗಿದ್ರೆ ಬೈಕ್ನ. ಗೊತ್ತು ಎಲ್ಲಾರು ನಾನು ವಿಶ್ರಾಮ್ ಮಿಸ್ ಮಾಡ್ಕೊಂತ ಇರ್ತೀರಾ ಈ ಒಂದು ಟ್ರಿಪ್ ಅಲ್ಲಿ ಅಂತ ಹೇಳ್ದೆ, ಕೇಳಲಿಲ್ಲ ಯಾರು. ಬರ್ರಿ ಬೈಕಲ್ಲಿ ಹೋಗೋಣ ಅಂದೆ, ಕೇಳಿಲ್ಲ. ಕಾರು ಶೋಕಿ ಶೋಕಿ ಅಂತಾರೆ ಎಲ್ಲರೂ. ಕಂಫರ್ಟ್ ಜನಕ್ಕೆ ಕಂಫರ್ಟ್ ಎಲ್ಲ ಇದು ಅಭ್ಯಾಸ ಆಗ್ಬಿಟ್ಟು ಫನ್ನ ಮರಿತಾ ಇದಾರೆ, ಏನ್ ಮಾಡಕ್ಕಾಗಲ್ಲ. ಮೆಟ್ಲು ತರ ಇದೆ ನೋಡಿ, ಮೆಟ್ಲು ಹತ್ಕೊಂಡು ಹೋಗ್ತಾ ಇದೀವಿ ನಾವು ಕಾರಲ್ಲಿ. 4-5 ಅಷ್ಟೇನಾ? ಇದು ಎಷ್ಟು ಡಬ್ಲ್ಯೂ ಮೇಲೆ 10-12. ಮಾಡಂಗಿಲ್ವಾ? ಬಂದ್ವಿ ನೇನು ಎಂಟ್ರೆನ್ಸ್ ಬಂದ್ವಿ. ಅಲ್ಲಿದ್ದಾರೆ ನೋಡ್ ಮೇಲೆ, ಈ ಕಡೆನು ನೋಡಿ ಹೆಂಗಿದೆ, ಕಡಕ್ ಆಗಿದೆ ಮಾತ್ರ. ಗಾಳಿಪಟ ಎಲ್ಲ ಇಲ್ಲೇನಾ? ಅದು ಮಂಡೇಲ್ಪೇಟೆ ಅಂತ ಎಲ್ಲಿ ಹಿಡಿದಿದ್ದು? ಫುಲ್ಲು ಗಾಳಿಪಟ ಮೂವಿ ಎಲ್ಲ ಇದೆ ಒಂದು ಜಾಗದಲ್ಲಿ ನಡೆದಿರೋದಂತೆ. ಅಣ್ಣ ನಂಗೆ ಇಲ್ಲಿ ಬರ್ಬೇಕಂತ ಆಸೆ ಆಯ್ತು ನೋಡಿ, ಸಲ ನಿಜ ಆಸೆ ಆಯ್ತು ಗಾಳಿಪಟ ಕೂತಿಂಗ್ ಬರ್ಬೇಕು. ಬಂದು ಹೇಳೋದು ಹೋಗಿದ್ರೆ ಆಸೆನೆ ಪೂರ್ತಿ ಆಗ್ತಿದ್ದೀರಲ್ಲ. ನೀವ್ ಹೇಳಲಿಲ್ಲ ಅಂತಿದ್ರೆ ಅವನು ಕೊನೆ ತನಕ ಅವನು ಅದೇ ಆಸೆಲೆ ಕೊರ್ಗಿ ಹೋಗಿರೋನು, ಹೋಗ್ ಬಂದಿರೋನು ಆದ್ರೂ ಗೊತ್ತಾಯ್ತಾ ಇರಲಿಲ್ಲ ಇದೆ ಅಂತ ಅವನಿಗೆ. ಪಿಕ್ಚರ್ ಗೋರಿ ಟೈಪ್ ಸೆಟ್ ಮಾಡಿರಲ್ಲ, ಅದೇ ಮಂಟಪ ವ್ಯೂ ಪಾಯಿಂಟ್ ಮಾಡಿರೋದು. ಓಕೆ. ಏನಣ್ಣ ಇಲ್ಲೇ ಸೆಟ್ಲ್ ಆಗಿದ್ರಾ? ಆ ರೋಡ್ ಸ್ವಲ್ಪ ಚೆನ್ನಾಗಿತ್ತು, ಅದು 14 ವರ್ಷ ಆಯ್ತು, 12 ವರ್ಷ ಮೇಲೆ ಇದೆ. ತಿಂಗಳ ಮಾಡಿದ್ದಾರೆ, ರೋಡ್ ಚೆನ್ನಾಗಿತ್ತು, ಇಲ್ಲವರೆಲ್ಲ ತಂದು ಎಲ್ಲ ಮಾಡಿದ್ದಾರೆ. ಮತ್ತೆ ಇವಾಗ ರೋಡ್ ಆದಾಗ ಒಂದು 5-6 ವರ್ಷದಿಂದ ಬಂದ ರೆಡ್ ರೋಡ್. ಓಕೆ ಭರವಸೆ. ಅಲ್ಲಿ ನೋಡಿ, ಅಲ್ಲಿ ಜನ ಎಲ್ಲ ಕಾಣ್ತಾ ಇದಾರಲ್ಲ, ಅದೇ ವ್ಯೂ ಪಾಯಿಂಟ್. ಅಲ್ಲೇ ನಮ್ ಗಣೇಶ್ ಕುತ್ಕೊಂಡು ಗಳ 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 ಅಂತ ಹತ್ಕೊಂಡು, ಅದು ವಾಟರ್ ಫಾಲ್ಸ್, ಅದು ಬೇರೆ ಕಡೆ ಬಿಡಿ, ಜೋಗ್ ಫಾಲ್ಸ್ ಬೇರೆ ಕಡೆ. ಅದು ಕುಮಾರ ಪರ್ವತ ಕಾಣುತ್ತಣ್ಣ ಇಲ್ಲಿಂದ. ಪುಷ್ಪಗಿರಿ ಕಾಣುತ್ತೆ ನೋಡಿ. ಅದೇ ನೋಡು, ಅಲ್ಲೇ ಹತ್ತಿದೀನಿ ಅಣ್ಣ, ಅದನ್ನ ವಿಡಿಯೋ ಹಾಕಿದೀನಿ. ಹೌದಾ? ಪುಷ್ಪಗಿರಿ ಕುಮಾರ ಪರ್ವತ ಅದು ಬ್ಯಾಕ್ ಸೈಡ್ ಇರೋದು. ಸೊ ಫೈನಲಿ ಇವಾಗ ನಾವು ಮಂಡಲ್ಪೇಟೆ ಪೀಕ್ಗೆ ಬಂದಿದ್ದೀವಿ. ಆ್ಯಂಡ್ ಈ ಒಂದು ಪೀಕ್ನ ನೀವು ಗಣೇಶ್ ಅವ್ರದ್ದು ಗಾಳಿಪಟ ಮೂವಿಲೂ ನೋಡ್ಬೋದು. ಎಲ್ಲ ಶೂಟಿಂಗು ಈ ಒಂದು ಪೀಕಲ್ಲೇ ಅಂತೆ ಮಾಡಿರೋದು. ನಮಗೂ ಗೊತ್ತಿರಲಿಲ್ಲ, ಅಲ್ಲಿ ಡ್ರೈವರ್ ಅಣ್ಣ ಹೇಳಿದ್ಮೇಲೆ ಗೊತ್ತಾಯಿತು.
ಬರ್ಬೇಕಾದ್ರೆ ವ್ಯೂವೇ ಅಷ್ಟು ಚೆನ್ನಾಗಿತ್ತು. ಇವಾಗ ಪೀಕಲ್ಲಿ ಹೋಗ್ಬಿಟ್ಟು ವ್ಯೂ ಹೇಗೆ ಕಾಣ್ತಾ ಇತ್ತು ಅಂತ ನೋಡೋಣ ಬನ್ನಿ. ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊರಟವಣ ಕಣ, ತಲೆ ಕೆಟ್ಟವಣ. ನಡ್ರಿ ಹೋಣ, ವಾಪಸ್ ಬರೋದು ಮರ್ತೋಗ್ಬಿಡ್ಬೇಕು ಅಂತ ಜಾಗಕ್ಕೆ ಹೋಣ. ನಡ್ರಿ. ಸೊ ನನ್ನ ಸಜೆಷನ್ ಏನಂದರೆ, ನೋಡಿ ಅಲ್ಲಿ ಫುಲ್ಲು ಗಿಜಿ ಗಿಜಿ ಅಂತ ಇದ್ದಾರಲ್ಲ ಆಗಲೇ ಜನ ಎಲ್ಲ. ಒಂದು ಬರ್ಬೇಕಾದ್ರೆ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದ್ಬಿಡಿ. ಅಲ್ಲೋಗೆ ಮಾಡಬೇಕು ಅಂತಲ್ಲ, ಏನು ವೆಯ್ಟ್ ಮಾಡೋಕೆ ಹೋಗ್ಬೇಡಿ. ಫೈನಲಿ ಹತ್ಕೊಂಡು ಪೀಕಿಗೆ ಬಂದಿದ್ದೀನಿ. ಪೀಕಲ್ಲಿ ಏನಿದೆ ಅಂತ ನೋಡೋಣ. ಪೀಕಲ್ಲಿ ಏನಿದೆ ಅಂದರೆ ಜನ ಇದ್ದಾರೆ ಆದರೂ ನೋಡೋಣ ಹೇಗೆ ಕಾಣುತ್ತೆ ಅಂತ. ಲೊಡ್ಡೆ ಮತ್ತು ಸ್ನೇಹ ಓಡ್ಬಿಟ್ಟಿದಾರನ್ನ ಬಿಟ್ಟು. ಇವಾಗ ಟಾಪಿಂದ ವ್ಯೂ ಹೇಗೆ ಕಾಣ್ತಾ ಇದೆ ಅಂತ ನಿಮ್ಗೆಲ್ಲರಿಗೂ ತೋರಿಸ್ತೀನಿ ನೋಡಿ. ಇಲ್ಲೊಂದು ಮರ ಇದೆ, ಮರದ ಹತ್ರ ಹೋಗಿ ಒಂದೆರಡು ಫೋಟೋ ತಗೊಂಡು ಬರೋಣ ಬನ್ನಿ. ಓಕೆ, ಇವಾಗ ಈ ಕಡೆ ವ್ಯೂ ತೋರಿಸಾಯ್ತು ನಿಮಗೆ. ಆ ಕಡೆ ವ್ಯೂ ನೋಡೋಣ ಬನ್ನಿ, ಹೊಡ್ಕೊಂಡೋಗಿ. ಆ್ಯಂಡ್ ಇವಾಗ ಇನ್ನೊಂದು ಟಾಸ್ಕ್ ಇರೋದು ನಮಗೆ, ಸ್ನೇಹ ಮತ್ತು ಲೊಡ್ಡೆನ ಹುಡುಕ್ಬೇಕು. ಬನ್ನಿ ಹುಡ್ಕೋಣ. ಇದೇನೋ ವ್ಯೂ ಪಾಯಿಂಟ್ ಅಂತ ಮಾಡಿದ್ದಾರೆ, ಅದ್ರ ಮೇಲೆ ಹೋಗಿ ನೋಡೋಣ ಏನು ಕಾಣುತ್ತೆ ಅಂತ. ಜನ ಅಂತೂ ಅದ್ರ ಮೇಲೆ ತುಂಬಿದ್ದಾರೆ, ನೋಡೋಣ ಬನ್ನಿ. ವಾಪಸ್ಸು ನಾವು ಕಾರ್ ನಿಲ್ಸಿರೋ ಸ್ಪಾಟಿಗೆ ಬಂದಿದ್ದೀವಿ. ನೀವು ನೋಡಿದ್ರಿ ಅನ್ಸುತ್ತೆ ಹೇಗಿತ್ತು ಮಂಡಲಪಟ್ಟಿ ಪೀಕ್ ಅಂತ. ಅಂದರೆ ಆ ರೋಡ್ಗೆ ಅಲ್ಲಿ 12 ಕಿಲೋಮೀಟ್ರ್, 12ರಿಂದ 17 ಕಿಲೋಮೀಟ್ರ್ ಇದೆ. ಅದಕ್ಕೆಲ್ಲ ಕೊಡ್ಬೋದು ಅನಿಸುತ್ತೆ 2500. ಏನು ಅಷ್ಟು ಅನ್ಸಲ್ಲ. ಅಂದರೆ ಒಂದು ಸ್ವಲ್ಪ 5 ಜನ ಬಂದಿದ್ದರೆ ಇನ್ನೊಂಚೂರು ಕಮ್ಮಿ ಆಗ್ತಾಯಿತ್ತು ಒಬ್ಬೊಬ್ಬರ ಮೇಲೆ ಬೀಳೋದು. ಸೊ ನೋಡಿದ್ದೀರಾ ಈ ವಿಡಿಯೋನ. ಆ್ಯಂಡ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್ ಫ್ರಮ್ ಮಂಡಲಪಟ್ಟಿ.